ನಮಸ್ಕಾರ ಮಕ್ಕಳೇ. 2ನೇ ತರಗತಿ ಪಾಠ 2 ಊರಿಗೊಬ್ಬ ರಾಜನಂತೆ ಪದ್ಯ ಓದೋಣ ಬನ್ನಿ. ಪಾಠ ಪೂರ್ವ ಚಟುವಟಿಕೆ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳು. ನಿಮ್ಮ ಊರಿನ ಹೆಸರೇನು? ನೀವು ಯಾರೊಂದಿಗೆ ಆಟ ಆಡುತ್ತೀರಿ? ನಿಮಗೆ ಇಷ್ಟವಾದ ಆಟ ಯಾವುದು? ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ಈಗ ಪದ್ಯ ಓದೋಣ ಬನ್ನಿ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿಯಾಯಿತಂತೆ, ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ತುಂಬ ಚಂದ ಕಂಡಿತಂತೆ, ಗೊಂಬೆಯಾಟ ಆಡಿದಳಂತೆ, ಬೇರೆ ಗೊಂಬೆ ತಂದಳಂತೆ, ಎರಡಕ್ಕೂ ಮದುವೆಯಂತೆ. ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ, ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಗಿರಿಬಾಲೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.